ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ದಾರಿ ಬಿಟ್ಟು. ಮದುವೆ ನಂದು ಬ್ರದರ್. ನೀನು ಒಳ್ಳೆ ನಿನ್ನ ತಮ್ಮನ ಮದುವೆ ಥರ ಓಡಾಡ್ತಾ ಇದೆಯಲ್ಲ, ಈಗಲಾರು ಸೋಲೊಪ್ಕೊಳಕ್ಕೆ ರೆಡಿನಾ? ಏಯ್, ಕಂಡು ಹುಡುಗಿರಿಗೆ ಮೋಸ ಮಾಡೋ ನಿನ್ನಂಥ ಸ್ಕೌಂಡ್ರಲ್ಲಿ ಆರಾಮಾಗಿರ್ಬೇಕಾದ್ರೆ ನಾನು ಯಾಕೋ ಸೋಲೊಪ್ಕೋಬೇಕು? ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಮರಿ. ಅರ್ಧಂಬರ್ಧ ತಿಳ್ಕೊಂಡು ಹಾರಾಡಬೇಡ, ಅದರಿಂದ ನಿನಗೇನು ಗಿಟ್ಟಲ್ಲ. ಇಷ್ಟೊಂದು ಬೀಗ್ತಿದೆಯಲ್ಲ ಯಾಕೆ? ನಾಳೆ ನಿನ್ನ ಮದುವೆ ಆರ್ತಿ ಜೊತೆ ನಡೆಯುತ್ತೆ ಅಂತನಾ? ಯಾಕೆ ನಡೆಯಲ್ಲ ಅಂತನಾ? ಚಾನ್ಸೇ ಇಲ್ಲ. ಓಕೆ, ನೀನು ಭ್ರಮೆಲೇ ಇರು. ನನ್ನ ಬಗ್ಗೆ ನಿನಗೆ ಗೊತ್ತಾಗಿ ಎಷ್ಟು ದಿನ ಆಯಿತು? ಆದರೆ ನಿನ್ನ ಕೈಲಿ ಏನಾದ್ರು ಮಾಡೋಕ್ಕಾಯ್ತಾ? ಈಗ ನಿನ್ನ ಹತ್ರ ಜಸ್ಟ್ 12 hours ಇದೆ. ಅದರಲ್ಲಿ ಏನಾದ್ರು ಮಾಡೋಕ್ಕಾಗತ್ತಾ ನಿನ್ನ ಹತ್ರ? ಚಾನ್ಸೇ ಇಲ್ಲ ಬ್ರದರ್. ಎಲ್ಲರೂ ದ್ವೇಷನ್ ಮರೆತು ಮದುವೆಗೆ ಬಂದ್ರಲ್ಲ, ಅದೇ ಖುಷಿ. ನೋಡು, ನಿನ್ನ ಹತ್ರ ಜಸ್ಟ್ 12 ಬಾಲ್ ಇದೆ. ಅದರಲ್ಲಿ ಎಷ್ಟು ರನ್ ಹೊಡಿತ ನೋಡು. ನೀನು ಎಷ್ಟು ಹೊಡೆದ್ರೂ ಕೊನೆಗೆ ಮ್ಯಾಚ್ ಗೆಲ್ಲೋದು ನಾನೇ. ಮ್ಯಾನ್ ಆಫ್ ದಿ ಮ್ಯಾಚು ನಂದೇ. ಬರಲಾ? ವೇದಾಂತ್, ಏನಂತೆ ಒಂದು? ನಮ್ಮ ಹತ್ರ ಈಗ ಬೇರೆ ದಾರಿನೇ ಇಲ್ಲ ಸಾರ್ಥಕ್. ಇವನನ್ನು ಎತ್ತಿಸ್ಲೇಬೇಕು. ಅಮೂಲ್ಯ, ನಂಗೆ ಯಾಕೋ ಆರ್ತಿ ಮಲಗಿರ್ತಾಳೆ ಅಂತ ಅನ್ಸಲ್ಲ. ನನ್ನ ಮದುವೆ ಹಿಂದಿನ ದಿನ ಎಷ್ಟು ಆಂಗ್ಸೈಟಿ ಆಗಿತ್ತು ಅಂದರೆ ನಿದ್ದೆನೇ ಬಂದಿರಲಿಲ್ಲ. ಅಕ್ಕ ನಿದ್ದೆ ಮಾಡಿಲ್ಲ ಅಂದ್ರು ಸುಮ್ಮನೆ ಮಲಗಿದ್ರು ಸಾಕು, ಓಡಾಡಿನ ಕಾಲು ನೋವಾಗಿರುತ್ತಲ್ವಾ ಅದಕ್ಕೆ. ಹೌದು, ಈ ಅದಿತಿ ಎಲ್ಲಿ ಹೋದ್ಲು? ನಾಳೆ ಕೊಡೋಕೆ ಗಿಫ್ಟ್ ರೆಡಿ ಮಾಡಬೇಕು ಅಂದಿದ್ದೆ. ಅಯ್ಯ, ಅವಳ ಶುದ್ಧ ಮೈಗಳಿ ಓದ್ಲಾಗಿರಾಕಿ. ಮನೇಲೂ ಅಷ್ಟೇ ಅದಕ್ಕೆ ಹೇಗೆ ಕೆಲಸನ ತಪ್ಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಅದು ಟಿಕ್ಟಾಕು ಡ್ಯಾನ್ಸು ಅನ್ನಿ ಎಲ್ಲರಿಗಿಂತ ಫಸ್ಟ್ ಅವಳೇ ಇರ್ತಾಳೆ. ಈ ವಯಸ್ಸಲ್ಲಿ ಎಲ್ರೂ ಹಾಗೆ ಅಲ್ಲ ಅಮೂಲ್ಯ? ಏನೋಪ್ಪ, ನಾನಂತೂ ಹಂಗಿರ್ಲಿಲ್ಲ. ಏನೇ ಕೆಲಸ ಇದ್ದಿದ್ರು ಹುಟ್ಕೊಂಡು ಮಾಡ್ತಿದ್ದೆ. ಅದು ಸರಿ, ನಾನು ನಿನ್ನ ಲವ್ ಸ್ಟೋರಿ ಬಗ್ಗೆ ಕೇಳಲೇ ಇಲ್ಲ. ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಅಥವಾ ನಿಮ್ಮ ಅಕ್ಕನ ತವನೇ ಸೈಲೆಂಟ್ ಆಗಿದ್ದು ಬಾಂಬ್ ಹಾಕ್ತೀಯಾ? ಅಯ್ಯೋ ಅದಕ್ಕೆ ನಾನು ರೌಡಿ ಬೇಬಿ ಅಷ್ಟೇ, ಟೆರರಿಸ್ಟ್ ಅಲ್ಲ. ಈ ಬಾಂಬ್ ಹಾಕೋ ಕಾರ್ಯಕ್ರಮ ಎಲ್ಲ ಇಲ್ಲ ನಮ್ದು. ನಂಗೆ ಈ ಲವ್ ಗಿವ್ ಎಲ್ಲ ಬರಲ್ಲ, ತುಂಬಾ ಬೋರಿಂಗ್. ಅದಕ್ಕೆ ಅಪ್ಪ ಅಮ್ಮ ಯಾವ ಪ್ರಾಣಿನ ತೋರಿಸ್ತಾರೋ ಅವನನ್ನೇ ಮದ್ವೆ ಆಗೋದು. ನಾನು ಸಾರ್ಥಕ್ ಸಿಗೋಕ್ಕಿಂತ ಮುಂಚೆ ಹೀಗೆ ಹೇಳ್ತಿದ್ದೆ, ಆಮೇಲೆ ಚೇಂಜ್ ಆಗಿಲ್ವಾ? ನಮ್ಮ ಅಣ್ಣ ಒಬ್ಬ ಸರಿ ಇದ್ದಿದ್ರೆ ನೀನು ನಮ್ಮ ಅಣ್ಣಂಗೆ ತಂದ್ಕೋಬೋದಿತ್ತು. ಯಾಕಮೂಲ್ಯ, ಏನಾಯ್ತು? ಏನ್ ಮಾತು ಅಂತ ಆಡ್ಬಿಟ್ರಿ ಅದಕ್ಕೆ ನೀವು. ಹೋಗಿ ಹೋಗಿ ನಿಮ್ಮ ಅಣ್ಣಂಗೆ ನನ್ನನ್ನ ಯಾಕಮೂಲ್ಯ? ಯಾಕೆ ಅಂತ ಬೇರೆ ಕೇಳ್ತಿದ್ದೀರಲ್ಲ ಅದಕ್ಕೆ. ನೀವು ಒಂದ್ ಹೆಣ್ಣಾಗಿ ಇನ್ನೊಬ್ಳು ಹೆಣ್ಣಿನ ಲೈಫ್ ಹಾಳಾಗೋ ಯೋಚನೆ ಮಾಡ್ತಿದ್ದೀರಲ್ಲ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೇ ನಿಮ್ಮ ಅಣ್ಣನ ಸರಿ ಇದ್ದಿದ್ರೆ ಅಂತ ಹೇಳೋವಾಗ ಇನ್ನೊಬ್ರು ಅವ್ರ ಜೊತೆ ಇರಕ್ಕಾಗತ್ತಾ ಅದಕ್ಕೆ? ಅಯ್ಯೋ ಅಮೂಲ್ಯ, ನಾನು ಹಾಗಲ್ಲ ಹೇಳಿದ್ದು. ಅಣ್ಣಂಗೆ ಹುಡುಗಿರಂದ್ರೆ ಆಗಲ್ಲ ಅಲ್ಲ, ನಾನು ಆ ಅಂಗಲಿಂದ ಹೇಳಿದ್ದು. ನಿಮ್ಮ ಅಣ್ಣಂಗೆ ಇದೊಂದೇ ಪ್ರಾಬ್ಲಮ್ ಅಲ್ಲ ಅದಕ್ಕೆ. ಮತ್ತೆ ಅಯ್ಯೋ ಬಿಡಿ, ಈಗ ಯಾಕ ಮಾತು? ಇರಿ, ನಾನು ಹೋಗಿ ಅದಿತಿನ ಕರ್ಕೊಂಡು ಬರ್ತೀನಿ. ಹೀಗೆ ಬೈಕೊಂಡು ಓಡಾಡಿದವ್ರು ಎಷ್ಟೊಂದು ಜನ ಸಂಸಾರ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಿಮ್ಮಿಬ್ಬರ ನೋಡಿದ್ರು ಹಾಗೆ ಅನಿಸ್ತಾ ಇದೆ. ಏನು ಹೇಳ್ತಿದ್ದೀರಾ ವೇದಾಂತ್? ಅದೆಲ್ಲ ಆಗೋ ಕೆಲಸನಾ? ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಸಾರ್ಥಕ್. ನಾನು ಕಾಂತಿಗೆ ಎಕ್ಸ್ಪ್ಲೇನ್ ಮಾಡಿರೋದೇ ಅದನ್ನು. ಕಾಂತ ಅವರು ಅವನನ್ನು ಎತ್ತೋದಕ್ಕೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾರೆ ಅಲ್ವೇನ್ರಿ ಕಾಂತ? ಬಾಸ್, ನೀವು ಸೂ ಅಂದರೆ ಸುಪ್ರಭಾತನೇ ಹಾಡೋನು ನಾನು. ಫಾರ್ ದ ಫಸ್ಟ್ ಟೈಮ್ ನನ್ನ ಪೊಟೆನ್ಷಿಯಲ್ಗೆ ಕರೆಕ್ಟಾಗಿರೋ ಕೆಲಸ ಕೊಟ್ಟಿದ್ದೀರಾ. ಬಿಡೋ ಮಾತೇ ಇಲ್ಲ, ಎತ್ತದೇ. ವೇದಾಂತ್, ಹಾಗೆಲ್ಲ ಯಾರನ್ನಾದ್ರೂ ಎತ್ತೋಕೆ ನಾವೇನು ಕ್ರಿಮಿನಲ್ಸಾ ಇಲ್ಲ ರೌಡಿಗಳ? ಎತ್ತೋದು ಅಂದರೆ ಕೊಲ್ಲೋದಲ್ಲ ಸಾರ್ಥಕ್.
ಈ ಜಾಗದಿಂದ ಅವನನ್ನು ಎತ್ತೋದಷ್ಟೇ. ಬಾಸ್ ಕರೆಕ್ಟಾಗಿ ಹೇಳಿ ಬಾಸ್. ಸಾರ್ಥಕ್ ಸರ್, ಕಿಡ್ನ್ಯಾಪು ಕಿಡ್ನ್ಯಾಪು. ಮದುವೆನಲ್ಲಿ ಮದುವೆ ಗಂಡಿಲ್ಲ ಅಂತಂದರೆ ವಿಕ್ರಾಂತ್ ಖಂಡಿತವಾಗ್ಲೂ ಆರ್ತಿ ಕುತ್ತಿಗೆ ತಾಳಿ ಕಟ್ತಾನೆ. ಅದೆಲ್ಲ ಸರಿ, ಇದಕ್ಕೆಲ್ಲ ವಿಕ್ಕಿ ಒಪ್ತಾನ? ಆರ್ತಿ ಲೈಫ್ ಹಾಳಾಗುತ್ತೆ ಅಂದರೆ ವಿಕ್ರಾಂತ್ ಇದು ಖಂಡಿತವಾಗ್ಲೂ ಒಪ್ಕೋತಾನೆ. ಅವನಿಗೆ ಕಿಡ್ನಾಪ್ ವಿಷಯ ಹೇಳದೇ ಇದ್ರೆ ಒಳ್ಳೇದು. ಸರಿ, ನಡೀರಿ ಹೋಗೋಣ. ಅದಕ್ಕೂ ಮುಂಚೆ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಬರ್ತೀನಿ. ಆ್ಯಂಡ್ ಆಲ್ಸೋ ವಿಕ್ರಾಂತ್ನ ಅರೆಸ್ಟ್ ಮಾಡೋದಕ್ಕೆ ರೂಮಿಗೆ ಬಿಟ್ಟು ಬರಬೇಕು. ಕಾಂತ ರೆಡಿ ಆಗಿ. ಎಸ್ ಬಾಸ್. ಈಗ ನಾನಿದ್ದೀನಿ ಇವ್ರಿಗೆ ತಲುಪಿಸಿದ್ರೆ ಇವ್ರು ಖಂಡಿತವಾಗ್ಲೂ ಇದನ್ನು ತೊಗೊಳೋದಿಲ್ಲ. ಒಂದು ವೇಳೆ ತೊಗೊಂಡ್ರು ಆಮೇಲೆ ಋಣ ಅಂತ ಮತ್ತೆ ವಾಪಸ್ ಕೊಡ್ತಾರೆ. ಸೊ ಇದನ್ನು ಇಂಡೈರೆಕ್ಟಾಗಿ ತಲುಪಿಸ್ಬೇಕು. ಊಟ ಬಾಯ್. ಏನಣ್ಣ? ಈ ಡಬ್ಬನ ತೊಗೊಂಡು ಹೋಗಿ ಅಲ್ಲಿ ಆಂಟಿ ಕೂತಿದಾರಲ್ಲ ಅವ್ರಿಗೆ ಕೊಟ್ಬಿಡು. ಆಂಟಿ ಇದನ್ನ ಒಂದು ಅನ್ನ ಕೊಡ್ತಾಂಟಿ, ಯಾರಂತ ನಂಗೆ ಗೊತ್ತಿಲ್ಲ. ತಗೊಳಮ್ಮ, ನೀನು ಡೂಪ್ಲಿಕೇಟ್ ತಾಳಿ ಚೇನು. ಆದರೆ ಆ ತಾಳಿನ ಏನು ಮಾಡಿದೆ ಅಂತ ಮಾತ್ರ ನೀನು ಹೇಳಿಲ್ಲ ಅಲ್ವಾ? ಸ್ವಲ್ಪ ತಡಿಯೇ. ಇದನ್ನು ಯಾರಮ್ಮ ತಂದು ಕೊಟ್ಟರು? ಒಬ್ಬ ಹುಡುಗ ತಂದು ಕೊಟ್ಟೋದ ಕಣೆ. ನಿನ್ಗೇನು ಅಂತ ಹೇಳು. ಆದರೆ ಇದರಿಂದ ನಾಳೆ ಡೆಕೋರೇಷನ್ ಆಗ್ತಾ ಹೋದರೆ? ಅಮ್ಮ, ಯಾಕಮ್ಮ ಈಗ ಅರ್ಥ ಆಗದೆ ಇರೋ ಥರ ಮಾತಾಡ್ತೀಯಾ? ವಿಷಯ ಏನು ಅಂತ ಹೇಳಬಾರ್ದಾ? ಬರೀ ಚಮತ್ಕಾರನೇ ಆಗೋಗ್ಬಿಟ್ಟಿದೆ ಕಣೆ. ಕಂದ, ನೀನು ಸ್ವಲ್ಪ ಹೊರಗಿರ್ತೀಯಾ?